ನಿಮ್ಮ ಕರಿಯರಲ್ಲೇ ಅತಿ ಹೆಚ್ಚು ಡಸ್ಟ್ ಮತ್ತೆ ಮಿಸ್ಟ್ ಜೊತೆ ಶೂಟ್ ಮಾಡಿದಂಥ ಸಿನಿಮಾ ಇದೆ ಅನ್ಸುತ್ತೆ ನಿಮಗೆ. ಜೊತೆಗೆ ನೈಟ್ ಎಫೆಕ್ಟ್, ಕಂಪ್ಲೀಟ್ ಸಿನಿಮಾ ನೈಟ್ ಎಫೆಕ್ಟ್ ಅಲ್ಲಿ ಮಾಡಿದ್ದು. ಅನಿಸ್ತು ಶೂಟಿಂಗ್ ಪ್ರಾಸೆಸ್? ಸರ್, ಇಟ್ ಈಸ್ ವೆರಿ ಟಫ್ ಸರ್. ನನಗೆ ಕ್ಲೈಮ್ಯಾಕ್ಸ್ ತೆಗಿಬೇಕಾದ್ರೆ ಈ ಸಿನಿಮಾದಲ್ಲಿ ನನಗೆ ಭಾಳ ಫಿಸಿಕಲಿ ನನಗೆ ತುಂಬ ಅನುಭವಿಸಿದ್ದೀನಿ. ನಾನು ಮಾತ್ರ ಅಲ್ಲ, ಎಲ್ಲ ಕಲಾವಿದರು ಆ್ಯಕ್ಚುಲಿ ಪಾಪ ಅವರು ತುಂಬ ಅನುಭವಿಸಿದ್ದಾರೆ ಎಲ್ಲರೂ. ಯಾಕಂದರೆ ಆ ಬೆಂಕಿ, ಆ ಧೂಳು ಒಂದೊಂದು ಟೇಕಲ್ಲಿ, ಬಿಕಾಸ್ ಒಂದು ಡೋಂಟ್ ಫರ್ಗೆಟ್, ಇಂಡೋರ್ ಶೂಟಿಂಗ್ ಮಾಡ್ತಾ ಇದ್ದೀವಿ, ನೈಟ್ ಎಫೆಕ್ಟ್, ಬಟ್ ವಿ ಆರ್ ಶೂಟಿಂಗ್ ಇನ್ ದ ಡೇ. ಸೊ ಇಡೀ ಸೆಟ್ಟು ಬ್ಲ್ಯಾಕ್ ಕ್ಲಾತಲ್ಲಿ ಕವರ್ ಆಗಿ, ಯಾವ ವಿಂಡೋ ಓಪನ್ ಇಲ್ಲದೆ ಮಾಡಿರ್ಬೇಕಾದ್ರೆ ಎವ್ರಿಥಿಂಗ್ ಒಳಗೆ ಇರುತ್ತಲ್ಲ. ಸೊ ಎವ್ರಿಬಡಿ ಹ್ಯಾಸ್ ಗಾನ್ ಥ್ರೂ ಅ ಲಾಟ್. ಸೊ ಬಟ್ ಹಿ ವಾಸ್ ಆಲ್ಸೋ ಆಸ್ ಅ ಪ್ರೊಡ್ಯೂಸರ್ ವೆರಿ ಜನರಸ್. ಎಲ್ಲ ಸೆಟ್ಟಿಗೆ ACs ಹಾಕಿ ಎಲ್ಲ ಮಾಡಿ ವೆಂಟಿಲೇಷನ್ ಚೆನ್ನಾಗಿ ತಂದುಕೊಟ್ಟು. ವಿ ಹ್ಯಾವ್ ಡಿಫಿಕಲ್ಟಿ ಇಲ್ಲದೆ ಸಿನಿಮಾ ನಾವು ಮಾಡೋಕ್ಕಾಗಲ್ಲ ಸರ್. ಇವಾಗ ಇದನ್ನು ನಾವು ಎಂಟರ್ಟೈನ್ಮೆಂಟಿಗೆ ಮಾಡೋದು, ಅಲ್ಲಿ ಜನ ಇದನ್ನ ನೋಡಿ ಒಂದು 3 ನಿಮಿಷ 4 ನಿಮಿಷ ಫೈಟ್ ಅಂತ ಅನ್ಕೊಬೋದು. ಬಟ್ ವಿ ವುಡ್ ಹ್ಯಾವ್ ಗಾನ್ ಥ್ರೂ ಇಟ್ ಫಾರ್ ಅಬೌಟ್ ಆಲ್ಮೋಸ್ಟ್ 40 days. ಉಸಿರಾಡೋಕ್ಕಾಗದೆ ಸ್ಟೀಮಿಂಗ್ ತೊಗೊಂಡು, ಅದೇನಂತಾರೆ ನೆಬುಲೈಸಿಂಗ್, ಕರೆಕ್ಟ್, ನೆಬುಲೈಸಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ ನಾವು. ನಾನು ಇದನ್ನು ಮಾಡ್ಬೇಕಾದ್ರೆ ಆ ರೂಮಲ್ಲಿ ಅವತ್ತು ಚಕ್ರವರ್ತಿ ಇದ್ರು, ತುಂಬ ಖುಷಿ ಪಟ್ಟರು, ದಾದಾ ಒಳ್ಳೆ ಪೇಷಂಟ್ ಥರ ಕಾಡ್ತಾ ಇದ್ದೀರಾ ಅಂದ್ಬಿಟ್ಟು ಅಂತ. ಇದನ್ನು ನಾನು ಯಾವತ್ತು ಅದನ್ನೆಲ್ಲ ಹಾಕೊಂಡು ನಮಗೆ ನಾವೇ ನೋಡಿಕೊಂಡು, so it was like that. We have gone through all of them. Every actor has gone through that, sir. I think, but screen ಮೇಲೆ ನೋಡಿದಾಗ the way it is shot, Chandru has captured, and director and Chetan and Shivu's art, ತುಂಬ ಒಂದು ಮಾರ್ವಲಸ್ ಫೀಲಿಂಗ್ ತಂದ್ಕೊಡುತ್ತೆ ನನಗೆ. ದಾದಾ, ಕೊನೆಯದಾಗ ಒಂದು ಪ್ರಶ್ನೆ. ನಿಮ್ಮ ಫ್ಯಾನ್ಸ್ ಆಲ್ಮೋಸ್ಟ್ ಅಲ್ಲಿ 2 years ಇಂದ ವೇಟ್ ಮಾಡ್ತಿದ್ದಾರೆ. ಈ ಸಿನಿಮಾದಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಸಾರಿ ಸರ್, 2.5. ಎಸ್, ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಪಿಕ್ಚರ್ ಫೈನಲ್ ಆಗಿ 2.5 ವರ್ಷ ಆದ್ಮೇಲೆ ಅವರೆಲ್ಲ ಡಿಸೈಡ್ ಆಗಿದ್ರು ಸರ್. ಅಂದ್ರೆ ಈಗ ಬಹುಶಃ ಚಿತ್ರರಂಗನ ದೂರ ಇದ್ದು ಬರೀ KCC, CCL, ಬಿಗ್ ಬಾಸ್ ಇದ್ರ ಮಧ್ಯೆ ಕಳೆದೋಗಿದ್ದಾರೆ ಅಂತ ಅನ್ಕೊಂಡಿದ್ರು. ನನಗೂ ಯಾಕೋ ಇತ್ತೀಚೆಗೆ ಆ ಫೀಲಿಂಗ್ ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಇವರು ಏನಾದ್ರೂ ಅಪ್ಪಿತಪ್ಪಿ ಡಿಸೆಂಬರ್ ರಿಲೀಸ್ ಮಾಡದೆ ಮುಂದಿನ ವರ್ಷ ಮಾಡಿದ್ರೆ ಮಾತ್ರ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ 2 years ವಿತೌಟ್ ಅ ರಿಲೀಸ್ ಆಗಿರೋದು ನನ್ನ ಲೈಫಲ್ಲಿ. 2 years ವಿತೌಟ್ ಅ ರಿಲೀಸ್. ಸೊ ಲಕಿಲಿ 1 year ಅಂತ ಲೆಕ್ಕ ಬರುತ್ತೆ ಇವಾಗ. ಬಟ್ ಇಟ್ ಇಸ್ ಬೀನ್ ಅ ವೇಟ್ ಸರ್. ಬಟ್ ಇವಾಗ ಏನಂದ್ರೆ ದಿಸ್ ಇಸ್ ನಾಟ್ ಡಿಸೈನ್ ಸರ್. ಇಟ್ ಹ್ಯಾಪನ್ಸ್, ಸಮಟೈಮ್ಸ್ ಇಟ್ ಹ್ಯಾಪನ್ಸ್. ನಾವು ಯಾರು ಪ್ಲಾನ್ ಮಾಡೋದಲ್ಲ ಇದು. ಈವನ್ ಐ ವಾಂಟ್ ಟು ವರ್ಕ್ ಎವ್ರಿ ಡೇ. ಸಮಟೈಮ್ಸ್ ಇಟ್ ಜೋ ಹ್ಯಾಪನ್ಸ್ ದಟ್ ಇಟ್ ಇಸ್ ದೇರ್. ಬಟ್ 2.5 ವರ್ಷ ಆದ್ಮೇಲೆ ಸಿನಿಮಾ ಬರ್ತಾ ಇರೋದು ಐ ಥಿಂಕ್ ಬಹಳ ನನಗೆ ಖುಷಿ ಇದೆ. ಆ್ಯಂಡ್ ತುಂಬ ಫ್ಯಾನ್ಸ್ಗಳದ್ದು ಅಥವಾ ಈ ಅಭಿಮಾನಿಗಳವರೆಲ್ಲ ಮಾತಾಡ್ಬೇಕಾದ್ರೆ ಕೆಲವೊಮ್ಮೆ ನೋವು ಆಗುತ್ತೆ ಸರ್, ನಮಗೆ ಆಗುತ್ತೆ. ಅದು ಏನೋ ನಾವೇನಾದ್ರು ತೊಂದರೆ ಮಾಡ್ತಾ ಇದೀವ, ತಪ್ಪು ಮಾಡ್ತಾ ಇದೀವಿ, ಅವ್ರಿಗೆ ಸಿನಿಮಾಗೆಲ್ಲ ಕೊಡಿ, ಇಷ್ಟು ಅವ್ರಿಗೆ ಅವಶ್ಯಕತೆನೇ ಇಲ್ಲ. ನಮ್ಮನ್ನೆಲ್ಲ 2 ವರ್ಷ ಆದರೂ 2.5 ವರ್ಷ ಆದರೂ ಸಿನಿಮಾ ಮಾಡಿಲ್ಲ ಅದನ್ನು ನಮ್ಮನ್ನು ನೆನ್ಪಿಡ್ಕೊಂಡು ನಮಗೆ ಪ್ರೀತಿ ಮಾಡಿ ಈ ಥರ ಉಚ್ಚಾಟ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಬಟ್ ಐ ಥಿಂಕ್ ದಟ್ ವೇ ನಾನು ಯಾವತ್ತೂ ಸದಾ ಚಿರಋಣಿ ಅವ್ರಿಗೆ. ಅವರು ಆ ಮ್ಯಾಡ್ನೆಸ್ ತೋರಿಸ್ತಾರಲ್ಲ ಬಹುಶಃ ಅದೇ, ದಟ್ ಇಸ್ ವಾಟ್ ಗಿವ್ಸ್ ಮೀ ದ ಕಾನ್ಫಿಡೆನ್ಸ್. ಎಂಥದ್ದೇ ವೀಕರ್ ಟೈಮ್ಸ್ ನಮ್ಮ ಪರ್ಸನಲ್ ಲೈಫಲ್ಲಿ ಇರಲಿ, ಯಾವುದೇ ಇರಲಿ, ಆ ಥರ ಸಿಚುವೇಶನ್ನ ನಾನು ಹೇಗೆ ದಾಟ್ಕೊಂಡು ಮುಂದೆ ಹೋಗಬೇಕು, ಒಂದು ಶಕ್ತಿ ಇದೆ ಹೊರಗಡೆ ಅಂತ ಗೊತ್ತಿದೆಯಲ್ಲ, ಅದೇ ನನಗೆ ಮನೆಯಲ್ಲೂ ಕೂಡ ಬಲವಾದಂಥ ಶಕ್ತಿ ಆಗೋದು ನನಗೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.